ಒಂದು ಬಸ್ ಪ್ರಯಾಣ, ಒಂದು ವಿಡಿಯೋ, ಒಂದು ಆರೋಪ, ವೈರಲ್ ಆದ ಆ ದೃಶ್ಯ ಮತ್ತು ಒಂದು ಕೇರಳದ ಕೋಯಿಕೋಡ್ ಜಿಲ್ಲೆಯ ಗೋವಿಂದಪುರಂ ಅನ್ನೋ ಊರಲ್ಲಿ ದೀಪಕ್ ಅನ್ನೋ 41 ವರ್ಷದ ಒಬ್ಬ ಪುರುಷ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಕೆಲವು ದಿನಗಳ ಮುಂಚೆ ಶಿಂಜಿತಾ ಮುಸ್ತಾಫಾ ಅನ್ನೋರು ಒಂದು ವಿಡಿಯೋ ವೈರಲ್ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರ್ತಾರೆ. ಈಗ ಅದೇ ವಿಡಿಯೋನ ನಾವಿಲ್ಲಿ ಪ್ಲೇ ಮಾಡ್ತೀವಿ, ನೀವು ಒಂದ್ಸತಿ ನೋಡ್ಕೊಂಡ್ಬನ್ನಿ. ಆಕ್ಚುಲಿ ತನ್ನ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿದೆ ಅನ್ನೋ ವಿಷಯನೇ ದೀಪಕ್ ಗೊತ್ತಿರಲಿಲ್ಲ. ದೀಪಕ್ನ ಕ್ಲೋಸ್ ಫ್ರೆಂಡ್ ಅಸ್ಕರ್ ಅಲಿ ಅನ್ನೋರು ನಿನ್ನ ಬಗ್ಗೆ ಇಂತಹ ಒಂದು ವಿಡಿಯೋ ವೈರಲ್ ಆಗ್ತದೆ ಕಣೋ ಅಂತ ಹೇಳಿದಾಗ ದೀಪಕ್ ಕಂಗಾಲಾಗೋಗಿರ್ತಾರೆ. ಮತ್ತವರು ಅಸ್ಕರ್ ಅಲಿ ಹತ್ರ ಹೇಳ್ಕೋತಾರೆ, ನನಗೆ ಈ ತರ ಒಂದು ಘಟನೆ ನಡೆದಿದೆ ಅನ್ನೋದೇ ಗೊತ್ತಿಲ್ಲ, ನಾನು ಇದರಲ್ಲಿ ಕಂಪ್ಲೀಟ್ ನಿರ್ದೋಷಿ ಆಗಿದ್ದೀನಿ, ನಾನು ನಿರಪರಾಧಿ ಆಗಿದ್ದೀನಿ. ಈ ತರ ಒಂದೇನಾದ್ರೂ ಆಗಿದ್ರೆ ಅಟ್ಲೀಸ್ಟ್ ನಿನ್ನ ಹತ್ರ ನಾನು ಹೇಳ್ಕೊಡೋದಿಲ್ವಾ, ನನ್ನ ಕ್ಲೋಸ್ ಫ್ರೆಂಡ್ ಇದೆಯಾ ನೀನು ಅಂತೆಲ್ಲ ಮನದಾಳದ ಮಾತುಗಳನ್ನ ಮಾತಾಡ್ತಾರೆ. ಮತ್ತು ಅದೇ ರಾತ್ರಿ ಅವರಿಬ್ರು ಒಂದು ವಿಷಯನ ಡಿಸೈಡ್ ಮಾಡ್ತಾರೆ. ಈ ವಿಷಯನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡೋದು ಬೇಡ, ಲೆಟ್ ಅಸ್ ಟೇಕ್ ಇಟ್ ಟು ದ ಕೋರ್ಟ್, ಅಂದ್ರೆ ಲೀಗಲ್ ಆಗಿ ಮುಂದುವರಿಯೋಣ ಅನ್ನೋದನ್ನ ಅವರು ಡಿಸೈಡ್ ಮಾಡಿಕೊಂಡು ಅವತ್ತಿನ ರಾತ್ರಿ ದೀಪಕ್ ತನ್ನ ಮನೆಗೆ ಹೋಗ್ತಾರೆ. ಆದ್ರೆ ಮಾರನೇ ದಿನ ಸೂರ್ಯ ಕಣ್ಣು ಬಿಟ್ಟಾಗ ದೀಪಕ್ ಕೊನೆಯದಾಗಿ ತನ್ನ ಕಣ್ಣು ಮುಚ್ಕೋತಾರೆ. ಈಗ ಆ ವಿಡಿಯೋ ವಿಷಯಕ್ಕೆ ಬರೋಣ. ಶಿಂಜಿತಾ ಮುಸ್ತಾಫಾ ಅವರು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಆ ವಿಡಿಯೋ ಕ್ಷಣಾರ್ಧದಲ್ಲಿ ವೈರಲ್ ಕೂಡ ಆಯ್ತು. ಅಂಡ್ ಆ ವಿಡಿಯೋಗೆ ಜಡ್ಜ್ಮೆಂಟ್ ಕೂಡ ಬಂತು. ಎಲ್ಲಿಂದ? ಕೋರ್ಟ್ ಇಂದ ಅಲ್ಲ, ಇಂಟರ್ನೆಟ್ ಇಂದ. ನ್ಯಾಯಾಲಯ ಮಾತಾಡೋದಕ್ಕಿಂತ ಮುಂಚೆ ಇಂಟರ್ನೆಟ್ ತನ್ನ ತೀರ್ಪನ್ನೇ ನೀಡ್ಬಿಟ್ಟಿತ್ತು. ಸರಿ, ಈಗ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಬರೋಣ. ಯಾವುದು? ಶಿಂಜಿತಾ ಮುಸ್ತಾಫಾ ಅನ್ನೋ ಆ ಮಹಿಳೆಯ ಪಾಯಿಂಟ್ ಆಫ್ ವ್ಯೂ. ಅವರು ಆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರು, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಉದ್ದೇಶಪೂರ್ವಕವಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡ್ರು. ಅದರಿಂದ ಏನಾಯ್ತು? ಅವರಿಗೆ ಸುಮಾರು ವ್ಯೂಸ್ ಬಂತು, ಲೈಕ್ಸ್ ಬಂತು, ಶೇರ್ ಬಂತು, ಮತ್ತು ದೀಪಕ್ ವಿರುದ್ಧ ಕೆಟ್ಟದಾದ ಕಮೆಂಟ್ಗಳು ಬಂತು. ಆ ವಿಡಿಯೋನ ಶಿಂಜಿತಾ ಅವರು ತಮ್ಮ ಪ್ರೊಟೆಕ್ಷನ್ಗೋಸ್ಕರ ಮಾಡ್ಕೊಂಡಿರ್ಬೋದು, ಅಥವಾ ನಾಳೆ ದಿನ ನಾನು ಪೊಲೀಸ್ ಹತ್ರ ಏನಾದ್ರು ಹೋದ್ರೆ ಪ್ರೂಫ್ ಇರ್ಲಿ ಅಂತ ಮಾಡ್ಕೊಂಡಿರ್ಬೋದು, ಏನೇ ಆಗಿರ್ಬೋದು. ಬಟ್ ಆ ವಿಡಿಯೋ ಕೊನೆಗೆ ಇವಾಗ ಅವ್ರನ್ನ ಎಲ್ಲಿಗೆ ತಲೆ ನಿಲ್ಸಿದೆ ಗೊತ್ತಾ? ಪೊಲೀಸರು ಇವಾಗ ಅವರನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ನಾವು ಯಾರು ಸರಿ, ಯಾರು ತಪ್ಪು, ಅಥವಾ ದೀಪಕ್ ಸರಿ, ಶಿಂಜಿತಾ ತಪ್ಪು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಕೇವಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾನು ನಿಮ್ಮನ್ನ 1 ವರ್ಷ ಹಿಂದೆ ಕರ್ಕೊಂಡು ಹೋಗ್ತೀನಿ. ಅದೇ ರೂಟು, ಅದೇ ಬಸ್ಸು, ಅದೇ ದೀಪಕ್. ಬಟ್ ಅಲ್ಲಿ ಶಿಂಜಿತಾ ಮುಸ್ತಾಫಾ ಇರಲಿಲ್ಲ. ಅವಳ ಬದಲು ಬೇರೆ ಒಂದು ಹೆಣ್ಮಗಳು ಇದ್ಲು. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ. ಅಂಡ್ ಎಲ್ರಿಗೂ ಅದೇ ಯೋಚನೆ ಬರುತ್ತೆ. ಏನು? ಮೋಸ್ಟ್ಲಿ ದೀಪಕ್ ಒಬ್ಬ ಹ್ಯಾಬಿಚುವಲ್ ಅಫೆಂಡರ್ ಇರ್ಬೋದು. ಅವನಿಗೆ ಹೆಣ್ಮಕ್ಳ ಜೊತೆ ಇದೇ ತರ ಅಸಭ್ಯವಾಗಿ ವರ್ತನೆ ಮಾಡೋದೇ ಒಂದು ಚಾಳಿ ಆಗಿರ್ಬೋದು ಅಂತ ನಮ್ಗೆಲ್ರಿಗೂ ಯೋಚನೆ ಬರೋದು ಸಹಜ. ಆದರೆ ಆ ಹೆಣ್ಣು ಮಗು ದೀಪಕ್ ಸೂಸೈಡ್ ಮಾಡ್ಕೊಂಡ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದ ಒಂದು ಎಕ್ಸ್ಪೀರಿಯನ್ಸ್ ನ ಬರ್ಕೊಂಡಿರ್ತಾಳೆ. ಸಣ್ಣದಾಗಿ ಒಂದು ಕಥೆ ಹೇಳ್ತೀನಿ, ಕೇಳ್ಬಿಡಿ. ಏನು ಅಂದ್ರೆ, ಒಂದು ದಿನ ಆ ಹೆಣ್ಣು ಮಗು ಅದೇ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ. ಮತ್ತು ಆ ದಿನ ಅವಳು ಋತುಮತಿ ಆಗಿರ್ತಾಳೆ. ಅಂದ್ರೆ ಶಿ ವಾಸ್ ಮೆನ್ಸ್ಟ್ರುಯೇಷನ್ ಆದಾಗ ಎಷ್ಟು ಪೇನ್ ಆಗುತ್ತೆ, ಮತ್ತೆ ಮನ್ಸಿಗೆ ಅದು ಎಷ್ಟು ಹಿಂಸೆ ಕೊಡುತ್ತೆ ಅಂತ ಹೆಣ್ಮಕ್ಳಿಗೆ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನ ದೀಪಕ್ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡ್ಬಿಟ್ಟು ಆ ಹೆಣ್ಣು ಮಗು ಹತ್ರ ಹೋಗ್ಬಿಟ್ಟು, ಮಗಳೇ ಏನಾಯ್ತಮ್ಮ ಅಂತ ಕೇಳ್ತಾರೆ. ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಆದಾಗ ಕೆಲವೊಮ್ಮೆ ಹೆಣ್ಮಕ್ಳಿಗೆ ಸಡನ್ ಆಗಿ ಓಪನ್ ಅಪ್ ಆಗೋದಕ್ಕೆ ಆಗಲ್ಲ. ಬಟ್ ದೀಪಕ್ ಅವ್ರ ಮೇಲೆ ಒಂಥರ ಒಂದು ಕೇರ್ ತೋರಿಸ್ಬಿಟ್ಟು, ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಕಾಲ್ ಮಾಡ್ಬೇಕಾ, ನಿಮ್ಮ ಅಪ್ಪ ಅಮ್ಮನ ಕರಿಬೇಕಾ, ಅಥವಾ ನಾನು ನನ್ನ ಮನೆಗೆ ಡ್ರಾಪ್ ಮಾಡ್ಬೇಕಾ ಅಂತೆಲ್ಲ ಕೇಳಿದಾಗ ಶಿ ಫೆಲ್ಟ್ ಇಟ್ ವಾಸ್ ಸ್ಟ್ರೇಂಜ್. ಅಂದ್ರೆ ಇವ್ರು ಒಳ್ಳೆಯವ್ರು ಇರ್ಬೋದು ಅಂತ ಒಂದು ಆಲೋಚನೆ ಅವ್ರಿಗೆ ಬರುತ್ತೆ.
ಅವಾಗ ಅವಳು ಹಂಚ್ಕೊತಾಳೆ ದಟ್ ಶಿ ವಾಸ್ ಮೆನ್ಸ್ಟ್ರುಯೇಟಿಂಗ್ ಅಂತ. ಆಮೇಲೆ ಹೀಗೆ ಮಾತಾಡ್ತಾ ಬಸ್ ಪ್ರಯಾಣದುದ್ದಕ್ಕೂ ಮಾತಾಡ್ತಾ ನನಗೆ ಎಕ್ಸಾಮ್ಸ್ ಇದೆ ಆ್ಯಂಡ್ ಎಕ್ಸಾಮ್ಸ್ದಾಗ ನನಗೆ ಟೆನ್ಷನ್ ಆಗುತ್ತೆ, ಟೆನ್ಷನ್ ಆದಾಗ ನನಗೆ ಸ್ಟ್ರೆಸ್ ಆದಾಗ ಈ ಥರ ಎಲ್ಲ ಆಗುತ್ತೆ ಅನ್ನೋ ವಿಷಯಗಳನ್ನ ದೀಪಕ್ ಹತ್ರ ಹೇಳ್ಕೊತಾಳೆ. ಆಗ ದೀಪಕ್, ನೋಡಮ್ಮ, ಎಲ್ಲರಿಗೂ ಎಲ್ಲ ವಯಸ್ಸಲ್ಲೂ ಎಲ್ಲ ಸ್ಟೇಜಸ್ಸಲ್ಲೂ ಎಲ್ಲ ಫೇಸಸ್ ಆಫ್ ಲೈಫಲ್ಲೂ ಟೆನ್ಷನ್ ಅನ್ನೋದಿದ್ದೇ ಇರುತ್ತೆ. ಜೀವನ ಅನ್ನೋದೊಂದು ಹೋರಾಟ. ನೋಡು, ನನಗಿವಾಗ 40 ವರ್ಷ, ನಾನು ಇನ್ನೂ ಹೋರಾಡ್ತಾ ಇದ್ದೀನಿ ಅಂತೆಲ್ಲ ಸಾಂತ್ವನ ಮಾಡಿ ಆ ಹುಡುಗಿನ ಕಳಿಸ್ಕೊಟ್ಟಿರ್ತಾರೆ. 1 ವರ್ಷ ಆದ್ಮೇಲೆ ಸಡನ್ ಆಗಿ ಹುಡುಗಿ ಯಾಕಪ್ಪ ಆಚೆ ಬಂದ್ಲು ಅಂತ ಕ್ವಶನ್ ಬಂದವರಿಗೆ, ಇಂಥ ದುಷ್ಟ ಸಮಾಜದಲ್ಲಿ ದೀಪಕ್ ಅಂತ ಒಬ್ಬ ಮನುಷ್ಯ ತನ್ನ ಜೀವನದ ಒಂದೇ ಒಂದು ದಿನ ಆ ಬಸ್ ಪ್ರಯಾಣದಲ್ಲಿ ಸಿಕ್ಕಿದ್ದನ್ನ ಆ ಹುಡುಗಿ ಇನ್ನೂ ಮರ್ತಿಲ್ಲ. ಅಂಡ್ ಆ ಹುಡುಗಿ ಪ್ರಕಾರ ದೀಪಕ್ ಖಂಡಿತವಾಗಿಯೂ ಅಪರಾಧಿ ಅಲ್ಲ ಅನ್ನೋದನ್ನೇ ಆ ಹುಡುಗಿ ನಂಬ್ತಾಳೆ. ಸರಿ, ಈಗ ಅದನ್ನೆಲ್ಲ ಬಿಟ್ಬಿಡೋಣ, ನಮ್ಗಳ ವಿಷಯಕ್ಕೆ ಬರೋಣ. ಸೋಷಿಯಲ್ ಮೀಡಿಯಾ ಮತ್ತೆ ನಾವು. ಆ ವಿಡಿಯೋ ವೈರಲ್ ಆಗ್ತಿದ್ದಂಗೆ ನಾವೆಲ್ಲ ಏನು ಮಾಡಿದ್ವಿ? ಓ, ಇವನಂಥವನು, ಇವನಿಂಥವನು, ಇವನು ನೇಣು ಹಾಕ್ಬೇಕು, ರೋಡಲ್ಲಿ ಕಲ್ಲಿನ ಹೊಡಿಬೇಕು. ಕರೆಕ್ಟು, ಇವೆಲ್ಲ ನಿಜ. ಯಾಕೆಂದ್ರೆ ನಮ್ದು ಮಾತೃ ಪ್ರಧಾನವಾದ ಸಮಾಜ. ಯಾವುದೇ ಒಂದು ಹೆಣ್ಮಗು ನನಗೆ ತೊಂದರೆ ಆಗಿದೆ ಅಂತ ಎಲ್ಲಾದ್ರೂ ಹೇಳ್ಕೊಂಡಾಗ ನಮಗೆ ತಕ್ಷಣಕ್ಕೆ ಆ ಹುಡುಗಿ ಮೇಲೆ ಅಥವಾ ಆ ಹೆಣ್ಮಗು ಮೇಲೆ ಕನಿಕರ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ನಾವು ಆ ಹೆಣ್ಮಗು ಜಾಗದಲ್ಲಿ ನಮ್ಮ ತಾಯಿನೋ, ನಮ್ಮ ಅಕ್ಕನೋ, ನಮ್ಮ ತಂಗಿನೋ ಆ ಜಾಗದಲ್ಲಿ ನಿಲ್ಲಿಸಿ ಹೋಲಿಕೆ ಮಾಡ್ಕೊತೀವಿ. ಅಂಡ್ ಇದು ತಪ್ಪು ಅಲ್ಲ, ಸರಿ, ಹೀಗೆ ಮಾಡ್ಬೇಕು ನಾವು. ಬಟ್ ದೀಪಕ್ ಅನ್ನೋರ ಜಾಗದಲ್ಲಿ ನಮ್ಮ ತಂದೆನೋ, ನಮ್ಮ ಅಣ್ಣನೋ, ನಮ್ಮ ತಮ್ಮನೋ ನಾವು ಹಾಕೊಂಡು ಹೋಲಿಕೆ ಮಾಡಿದ್ರೆ ನಮ್ಮಗಳ ಕೀಬೋರ್ಡ್ಗಳಿಂದ ಈ ತರ ಒಂದು ಕಾಮೆಂಟ್ಸ್ ಬರ್ತಾ ಇತ್ತಾ? ಖಂಡಿತ ಇಲ್ಲ. ಪರ್ಸ್ಪೆಕ್ಟಿವ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೇನೆ ಜಡ್ಜ್ಮೆಂಟ್ ಎಲ್ಲಿ ಸಿಗತ್ತೋ ಅಲ್ಲೇ ಜಡ್ಜ್ಮೆಂಟ್ ಸಿಗಬೇಕು. ಯಾವುದೋ ಊರಲ್ಲಿ ಕೂತ್ಕೊಂಡು 4 ಅಂಚಿರೋ ಒಂದು ಸ್ಕ್ರೀನಲ್ಲಿ ನಾವು ವಿಡಿಯೋ ನೋಡ್ಕೊಂಡು ಒಬ್ಬೊಬ್ಬರ ಬಗ್ಗೆ ಕಮೆಂಟ್ ಮಾಡಿದ್ರೆ ಕೊನೆಗೆ ಏನಾಗುತ್ತೆ? ಕಮೆಂಟ್ ಮಾಡೋದು ನಾವು ಮಾಡಿಬಿಡ್ತೀವಿ ಫ್ರೆಂಡ್ಸ್. ಬಟ್ ದೀಪಕ್ನ ನಂಬ್ಕೊಂಡು ಯಾರ್ಯಾರಿದ್ದಾರೆ ಯಾರಿಗೆ ಗೊತ್ತು? ಅವ್ರ ಅಪ್ಪ, ಅಮ್ಮ, ಹೆಂಡತಿ, ಮಕ್ಕಳು, ಕೊನೆಗೆ ಅವ್ರನ್ನ ನಂಬ್ಕೊಂಡು ಅವ್ರ ಮನೇಲಿ ಎಷ್ಟು ಜನ ಇದ್ರು ನಮ್ಗೆ ಗೊತ್ತಿಲ್ಲ. ಬಟ್ ಇವಾಗ ದೀಪಕ್ ಇಲ್ಲ. ಇದನ್ನ ದೇರ್ಸ್ ಒನ್ ಫ್ರೇಸ್, ಇದಕ್ಕೆ ಮಾಬ್ ಮೆಂಟಾಲಿಟಿ ಅಂತಾರೆ. ಮಾಬ್ ಮೆಂಟಾಲಿಟಿ ಅಂದ್ರೆ ಸಡನ್ ಆಗಿ ಒಂದು 10 ಜನ ರೊಚ್ಚಿಗೆದ್ದು ಏನೋ ಒಂದು ಕಮೆಂಟ್ ಮಾಡಿದ್ರೆ 10 ಕಮೆಂಟ್ ನ ಓದ್ಕೊಂಡು ಅದನ್ನ ನೋಡೋ ಎಲ್ಲರೂ ಅದೇ ಟ್ರೆಂಡ್ ಅನ್ನು ಫಾಲೋ ಮಾಡ್ಕೊಂಡು ಕಮೆಂಟ್ ಹಾಕ್ಬಿಡ್ತಾರೆ. ಎಲ್ಲೋ ಮಧ್ಯದಲ್ಲಿ ಒಬ್ರು ಇಬ್ರು ಅವ್ರ ಪರವಾಗೂ ಮಾತಾಡಿರ್ಬೋದು, ಆದ್ರೆ ಈ ಕಮೆಂಟ್ಗಳ ಮಧ್ಯೆ ಆ ಕಮೆಂಟ್ಗಳು ಮುಚ್ಚೆ ಹೋಗ್ತವೆ ಮತ್ತು ಅವ್ರು ಹಾಕಿರೋ ಕಮೆಂಟ್ಗೂ ಬೇರೆಯವ್ರು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಮಾಬ್ ಮೆಂಟಾಲಿಟಿ ಅನ್ನೋದೇನಿದೆ ಅದು ಇಟ್ ಇಸ್ ವೆರಿ ಡೇಂಜರಸ್. ಮಾಬ್ ನೆವರ್ ಅಟೆಂಡ್ಸ್ ದ ಫ್ಯೂನರಲ್. ಅಂದ್ರೆ ಈ ಮಾಬ್ ಇದೆಯಲ್ಲ, ಇದು ಯಾರದೇ ಅಂತ್ಯಕ್ರಿಯೆಗೆ ಹೋಗೋದಿಲ್ಲ. ಅಂತ್ಯಕ್ರಿಯೆಗೆ ಹೋಗೋದು ಯಾರು? ರಕ್ತ ಹಂಚ್ಕೊಂಡು ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮಂದ್ರು ಅವ್ರ ದುಃಖನ ಕಮೆಂಟ್ ಹಾಕಿರೋ ಏನಾದ್ರು ಹಂಚ್ಕೊಳಕ್ಕಾಗತ್ತೆ? ಖಂಡಿತ ಇಲ್ಲ. ಹಾಗಂತ ಲೈಂಗಿಕ ದೌರ್ಜನ್ಯ ಆಗ್ತಾ ಇರೋದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಲೈಂಗಿಕ ದೌರ್ಜನ್ಯ ನಡೀತಾನೆ ಇದೆ, ಆಮೇಲೆ ಡೈಲಿ ಬೇಸಿಸ್ ನಡೀತಾನೆ ಇದೆ. ಅಂಡ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಪಾಪ ಅದನ್ನ ಹೆಂಗ್ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನಮ್ದು ಸೇಯಿಂಗ್ ಇದೆಯಲ್ಲ, 100 ಜನ ಅಪರಾಧಿಗಳ ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಐ ಥಿಂಕ್ ದೀಪಕ್ ಡಿಡ್ ನಾಟ್ ಡಿಸರ್ವ್ ದಿಸ್. ದೀಪಕ್ ತನ್ನ ಜೀವ ಕಳ್ಕೊಳ್ಳೋ ಅಷ್ಟು ದೊಡ್ಡ ತಪ್ಪು, ಐ ಮೀನ್ ತಪ್ಪೇ ಅಲ್ಲ, ದೀಪಕ್ ತನ್ನ ಜೀವ ಕಳ್ಕೋಬಾರ್ದಾಗಿತ್ತು. ಆದ್ರೆ ಜೀವ ಹೋಗಿದೆ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಈ ವಿಡಿಯೋ ನೋಡಿರೋ ನೀವು ಆಲೋಚನೆ ಮಾಡಿ, ಸೋಷಿಯಲ್ ಮೀಡಿಯಾನ ಯಾವ ತರ ಉಪಯೋಗಿಸ್ಬೇಕು, ಯಾವ ತರ ಉಪಯೋಗಿಸಬಾರ್ದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದು ಎಲ್ಲ ನಿಜಾನ ಸುಳ್ಳ ಅನ್ನೋದನ್ನ ನೀವೇ ಒಂದು ತರ್ಕಕ್ಕೆ ಒಳಪಡಿಸಿ ನಿಮ್ಮ ಡಿಸಿಷನ್ಸ್ ತಗೊಳ್ಳಿ. ಮತ್ತೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಹಾಗೆ ಯಾರು ಇನ್ನೊಬ್ಬರ ಮೇಲೆ ಬೆರಳು ಮಾಡಿ ತೋರಿಸ್ಬೇಕು. ಅಂಡ್ ಈ ವಿಡಿಯೋದಲ್ಲಿ ನಾವು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ನಾವು ಸಿಚುವೇಶನ್ ಹಿಂಗಾಗಿದೆ, ಇದನ್ನ ತಗೊಂಡ್ಬಂದು ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂನ ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದೀವಿ ಅಷ್ಟೇ. ನೀವು ಇದಕ್ಕೆ ಜಡ್ಜ್ಮೆಂಟ್ ಕೊಡಬೇಕು, ಯಾರು ಸರಿ ಯಾರು ತಪ್ಪು ಅಂತ ನೀವು ಹೇಳಬೇಕು ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದ್ರೆ ಯಾರಿಗೂ ಅಲ್ಲಿ ಏನ್ ನಡೆದಿದೆ ಅಂತ ಗೊತ್ತಿಲ್ಲ. ಈಗ ಶಿಂಜಿತಾ ಮುಸ್ತಾಫಾನ್ ಅವರು ಅವ್ರ ವ್ಯೂ ಹೇಳ್ಬೋದು, ಬಟ್ ದೀಪಕ್ ಅವರ ವ್ಯೂ ಕೇಳಿಸ್ಕೊಡೋದಕ್ಕೆ ದೀಪಕ್ ಅವರು ಇಲ್ವೇ ಇಲ್ಲ. ಹಾಗಾಗಿ ದೀಪಕ್ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಮತ್ತು ನಿಜವಾಗಿಯೂ ಶಿಂಜಿತಾ ಮುಸ್ತಾಫಾನ್ ಅವರಿಗೆ ಅವಮಾನ ಆಗಿದ್ದರೆ ದೀಪಕ್ ಪರವಾಗಿ ನಾವು ಅವ್ರಿಗೆ ಸಾರಿ ಕೇಳೋಣ.